ನಮಸ್ಕಾರ ಸ್ನೇಹಿತರೆ. ವಾವ್, ಎಂಥ ಎಪಿಸೋಡ್ ರೀ, ಸೂಪರ್ ಎಪಿಸೋಡ್. ಫೈನಲಿ ರಾಮಾಚಾರಿ ಪೊಲೀಸ್ಗೆ ಚಾಲೆಂಜ್ ಮಾಡ್ತಿದ್ದಾನೆ, ಪೊಲೀಸ್ಗೆ ಭಯ ಹುಟ್ಟಿಸ್ತಿದ್ದಾನೆ. ಹಾಗಿದ್ರೆ ಆಗದ್ದೇನು, ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ವ್ಯಕ್ತಿತ್ವ ಹಾಗೆ ಇದೆ, ಬಟ್ ಮನೆಯವ್ರ ಮುಂದೆ ರಾಮಾಚಾರಿ ವ್ಯಕ್ತಿತ್ವ ಬದಲಾಗಿದೆ. ಈ ಕಡೆ ಕೇಕಿ ವರ್ತನೆ ಬದಲಾಗಿದೆ. ಆದರೆ ಇಲ್ಲಿ ರಾಮಾಚಾರಿನೇ ಅಂತ ಅಂದ್ಕೊಂಡು ಚಾರು ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ರಾಮಾಚಾರಿ ಚಾರುಗೆ ಕಾಲ್ ಮಾಡಿದ ವಿಷಯ ವೈಶಾಖ ಗೊತ್ತಾಗಿದೆ, ಬಿಕಾಸ್ ಅವಳೇ ಕಾಲ್ನ ರಿಸೀವ್ ಮಾಡಿದ್ದು. ಹಾಗಾಗಿ ಒಂದು ವಿಷಯನ ಮೊದಲು ಮಾನ್ಯತಾಗೆ ತಿಳಿಸ್ಬೇಕು ಅಂತ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ತಿದ್ದಾಗ ಈ ಕಡೆ ಮಾನ್ಯತಾ ಕೇಕೆ ಏನಾದರೂ ಪ್ರಾಬ್ಲಮ್ ಮಾಡಿದ್ನ ಅಂತ ಕೇಳ್ತಿದ್ದಾನೆ. ಕೇಕೆ ಪ್ರಾಬ್ಲಮ್ ಮಾಡಿದ್ದಲ್ಲ, ರಾಮಾಚಾರಿ ತೊಂದರೆ ಕೊಡ್ತಿರೋದು ಅಂತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಾನು ಹೇಳಿದೆ ಫೋನ್ ಸಿಗ್ಬಹುದು ಅಂತ, ಆದರೆ ನೀವೇನು ಹೇಳಿದ್ರೆ ಅದನ್ನೆಲ್ಲ ತಳ್ಳಿ ಹಾಕಿದ್ರೆ. ಆದರೆ ಈಗ ರಾಮಾಚಾರಿ ಚಾರುಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿದಾನೆ. ಅವನನ್ನು ಕರ್ಕೊಂಡು ಹೋಗಿದ್ದು, ಜೈಲಲ್ಲಿರೋದು, ಜೊತೆಗೆ ಅವನ ಕೈದಿ ನಂಬರ್ ಎಲ್ಲ ವಿಷಯ ಹೇಳಿ ತನ್ನನ್ನು ಬಿಡಿಸ್ಕೊಂಡು ಹೋಗಿ ಚಾರು ಮೇಡಮ್ ಅಂತ ಹೇಳ್ದ. ದೇವ್ರದಯ ನಾನು ಕಾಲ್ ರಿಸೀವ್ ಮಾಡಿದೆ, ಚಾರು ರಿಸೀವ್ ಮಾಡಿದ್ರೆ ಎಲ್ಲ ಕೂಡ ನಮ್ಮ ಪ್ಲ್ಯಾನ್ ಉಲ್ಟಾ ಆಗಿಬಿಡ್ತಿತ್ತು ಅಂತಾರೆ. ಈ ಮಾತನ್ನು ಕೇಳಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಮಾನ್ಯತಾ. ಮೊದಲು ಹೋಗಿ ಅವನಿಗೆ ಹೇಗೆ ಫೋನ್ ಸಿಕ್ತು, ಮೊದಲು ಅದನ್ನು ನೋಡಿ ಅಂತ ಹೇಳ್ತಿದ್ದಾಳೆ ವೈಶಾಖ. ನಂತರ ಈ ಕಡೆ ಮಾನ್ಯತಾ ಪೊಲೀಸವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸವ್ರು ಕಾಲ್ ಮಾಡ್ತಿದ್ದಾಗ ಈ ಕಡೆ ಮಾನ್ಯತಾ ಅವರು ತುಂಬಾ ರೇಗ್ತಿದ್ದಾರೆ. ಏನು ಮಾಡಬೇಕು, ನಾವು ಹೋಗಿ ಆ ರಾಮಾಚಾರಿ ಜಾಗದಲ್ಲಿ ಕುತ್ಕೋಬೇಕು ಅಂತ ಅಂದ್ಕೊಂಡಿದ್ರು. ಅದು ಹೇಗೆ ರಾಮಾಚಾರಿ ಕೈಗೆ ಮೊಬೈಲ್ ಸಿಗೋದಕ್ಕೆ ಸಾಧ್ಯ, ಜೈಲ್ ಒಳಗಡೆ ಮೊಬೈಲ್ ಸಿಗೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ ಅದೆಲ್ಲ ಏನೂ ಇಲ್ಲ, ನೀನು ಸುಮ್ಮನೆ ಏನೇನೋ ಅನ್ಕೋತಿದ್ಯಾ ಅಂತ ಪೊಲೀಸ್ ಹೇಳಿದಕ್ಕೆ, ಇಲ್ಲ ನಿಜವಾಗ್ಲೂ ಅವನು ಕಾಲ್ ಮಾಡಿದಾನೆ ಚಾರುಗೆ. ಆ ಕಾಲ್ನ ವೈಶಾಖ ರಿಸೀವ್ ಮಾಡಿದಾಳೆ. ಅವನು ಅನ್ಕೊಂಡಿದ್ದಾನೆ ನಾನು ಚಾರು ಜೊತೆ ಮಾತಾಡಿದ್ದೀನಿ ಅಂತ. ಅವನು ಆಗಿದ್ದ ಪ್ರತಿಯೊಂದನ್ನು ಕೂಡ ಹೇಳಿದಾನೆ. ಆದರೆ ಅವನು ಗೊತ್ತಿಲ್ಲ ವೈಶಾಖ ಕಾಲ್ ರಿಸೀವ್ ಮಾಡಿದ್ದು ಅಂತ. ಮೊದಲು ಹೋಗಿ ಅವನ ಹತ್ರ ಇರೋ ಫೋನ್ನ ಕಿತ್ಕೋಬೇಕು, ಜೊತೆಗೆ ಏನಾಗಿದೆ ಅಲ್ಲಿ ನೋಡಿ ಮೊದಲು ಅದನ್ನು ಸರಿಪಡಿಸು ಅಂತ ಹೇಳ್ತಾರೆ. ಮೊದಲು ಈ ಕಡೆ ಪೊಲೀಸು ಅದೇ ಜೈಲಿಗೆ ಹೋಗ್ತಿದ್ದಾರೆ. ಈ ಕಡೆ ಚಾರು ಹೇಗೆ ಮಾಮೂಲಿ ರಾಮಾಚಾರಿ ಥರ ಜೊತೆ ಇದ್ಲು, ಹಾಗೆ ಈಗಲೂ ಕೂಡ ರಾಮಾಚಾರಿ ಅಂತ ಅಂದ್ಕೊಂಡು ತುಂಬ ಕ್ಲೋಸ್ ಆಗಿ ಮೂವ್ ಮಾಡೋಕ್ಕೆ ಹೋಗ್ತಿದ್ರೆ. ಈ ಕಡೆ ಕೇಕೆ ರೇಗ್ತಿದ್ದಾನೆ, ನನ್ನ ಮುಟ್ಬೇಡಿ, ಹಾಗೆ ಹೀಗೆ ಸರಿ ಬರಲ್ಲ, ಏನು ಅತಿ ಆಯಿತು ನಿಂದು, ಏನು ಮೇಲ್ಬಿದ್ದು ಬರ್ತಾ ಇರ್ತೀಯ ಅಂತ ಏಕವಚನದಲ್ಲೆಲ್ಲ ಮಾತಾಡ್ಬಿಡ್ತಾನೆ. ಅಲ್ಲೇ ಈ ಕಡೆ ಜಾನಕಿ ಹಾಗೆ ವೈಶಾಖ ಕೂಡ ಇರ್ತಾರೆ, ಮುರಾರಿ ಕೂಡ ಇರ್ತಾರೆ. ಜಾನಕಿ ಅವ್ರು ನೋಡಿದ್ದೆ, ಯಾಕಪ್ಪ ಏನಪ್ಪ ಆಯಿತು, ಯಾಕೆ ರೀತಿ ಕೋಪ ಮಾಡ್ಕೊತಿದ್ಯಾ ಅಂಥದ್ದು ಏನಮ್ಮ ಆಯಿತು ಅಂತ ಕೇಳ್ತಿದ್ದಾರೆ. ಈ ಕಡೆ ಸಮಾಧಾನ ಮಾಡ್ಕೊಪ್ಪ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೇಕೆಗಂತೂ ಫುಲ್ ಇರಿಟೇಷನ್ ಆಗ್ತದೆ, ಅದೆಲ್ಲ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತ ಫುಲ್ ರೇಗ್ತಿದ್ದಾರೆ. ಈ ಕಡೆ ಯಾಕೆ ಅಂದರೆ ಅವ್ನು ನಿಮ್ಮ ಮಗ ರಾಮಾಚಾರಿನೇ ಅಲ್ಲ ಅತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕೆ ವೈಶಾಖ ಜಾನಕಿ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಏನಮ್ಮ ಹೇಳ್ತಿದ್ಯಾ, ಇವ್ನು ನಮ್ಮ ಮಗ ಅಲ್ವಾ ಅಂದಾಗ, ಹೌದು ಅತ್ತೆ ಇವ್ನು ನಿಮ್ಮ ಮಗ ಅಲ್ಲ, ಇವ್ನು ನಿಮ್ಮ ಮಗ ರಾಮಾಚಾರಿ ಅಲ್ವೇ ಅಲ್ಲ ಅಂತ ಹೇಳ್ತಾಳೆ. ಹಾಗಾದ್ರೆ ಇವನು ಯಾರು ಅಂತ ಕೇಳ್ತಿದ್ದಾಗ ಸಿಕ್ಕಾಕೊಂಡ್ವಿ, ಮುಗೀತು ನಮ್ಮ ಕತೆ ಅಂತ ವೈಶಾಖ ಕೇಕೆ ಅಂತ ಅನ್ಕೋತಿದ್ರೆ ಈ ಕಡೆ ಚಾರು ಅದು ನನ್ನ ಗಂಡ, ಚಾರು ಗಂಡ ರಾಮಾಚಾರಿ ಅಂತ ಹೇಳ್ತಾಳೆ. ಇವತ್ತಿನ ತಂಗ ಒಂದಿನ ಕೂಡ ನಿಮ್ಮ ಮಗ ನನ್ನ ಏಕವಚನದಲ್ಲಿ ಮಾತಾಡ್ಸಿರ್ಲಿಲ್ಲ. ನಂಗೆ ತುಂಬ ಖುಷಿ ಆಯಿತು ರಾಮಾಚಾರಿ, ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ, ಮನಸ್ಸಲ್ಲಿ ತುಂಬ ಪ್ರೀತಿ ಇದ್ದಿದ್ರು ಯಾವತ್ತೂ ಕೂಡ ಹೇಳ್ಕೊಂಡಿರಲಿಲ್ಲ. ಇವತ್ತು ಒಮ್ಮೆಲೆ ಎಲ್ಲವನ್ನ ಕೂಡ ಹೊರಗಡೆ ಹೇಳ್ಬಿಟ್ಟ. ಯಾವಾಗಲೂ ಕೂಡ ಇಲ್ಲಿವರೆಗೂ ನಿಮ್ಮ ಮಗ ನನ್ನನ್ನು ಟೀಚರ್ ಅಂತ ಅಂದ್ಕೊಂಡಿದ್ದ ಅನ್ಸುತ್ತೆ, ಯಾವಾಗಲೂ ಕೂಡ ಮೇಡಮ್ ಅಂತಾನೆ ಕರೀತಿದ್ದ ಅಂತಿದ್ದಾಗ ಈ ಕಡೆ ಮುರಾರಿ, ನಾನು ರಾಮಾಚಾರಿ ನಿಮಗೆ ತುಂಬ ಬಾರಿ ಹೇಳಿದ್ದೀನಿ ಮೇಡಮ್ ಅಂತ ಕರಿಬೇಡ ಚಾರು ಮೇಡಮ್ನ ಅಂತ, ಆದರೂ ಕೂಡ ನನಗೆ ಅದೇ ಸರಿ ಅಂತ ಹೇಳ್ತಿದ್ದೆ, ಇವತ್ತೇನು ಇದ್ದಕ್ಕಿದ್ದಾಗೆ ಈ ರೀತಿ ಕರೀತಿದ್ಯಾ ಅಂದಾಗ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಗಂಡಂಗೆ ಅಂತ ಚಾರುನೇ ಹೇಳ್ತಿದ್ದಾಳೆ. ನಂತರ ಇದೇ ರೀತಿ ನನ್ನ ಮೇಲೆ ರೇಗ್ತಾರು, ಪ್ರೀತಿ ಮಾಡ್ತಾರು ರಾಮಾಚಾರಿ, ಆಗಲೇ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ರೆ ಈ ಕಡೆ ಕೇಕೆ ವೈಶಾಖನ ನೋಡಿಕೊಂಡು ಕುಪ್ಪ ಮಾಡಿಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾನೆ. ನಂತರ ಈ ಕಡೆ ಜೈಲಿಗೆ ಬಂದಿದ್ದಾರೆ. ಈ ಕಡೆ ಮಾನ್ಯತಾ ಫ್ರೆಂಡ್ ಪೊಲೀಸ್ ಅವರು, ಎಲ್ಲಿ ಆ ರಾಮಾಚಾರಿ, ಅವ್ನಿಗೆ ಹೇಗೆ ಫೋನ್ ಸಿಕ್ತು ಅಂತ ಹೇಳ್ತಿದ್ರೆ, ಯಾವ ರಾಮಾಚಾರಿ ಇದ್ದಾರೆ ಇಲ್ಲಿ ಅಂತ ಜೈಲರ್ ಕೇಳ್ತಿದ್ದಾಗ ಈ ಕಡೆ ಕೇಕೆ ಅದು ಸಾರಿ ಅಂತ ಹೇಳ್ತಿದ್ದಾರೆ. ಅವ್ನಿಗೆ ಫೋನ್ ಸಿಕ್ಕಿದೆ ಅಂದಾಗ ನಾವು ಸೆಲ್ ಒಳಗೆ ಯಾವುದೇ ರೀತಿ ಫೋನ್ ಬಿಡೋದಿಲ್ವಲ್ಲ ಸರ್ ಅಂದಾಗ, ಎಲ್ಲಿ ಅವನು ಅಂತ ಹೇಳಿ ಆ ಸೆಲ್ ಒಳಗಡೆ ಹೋಗ್ತಾರೆ. ಏನು ಮೊಬೈಲ್ ತೊಗೊಂಡು ಫೋನ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ, ಸರ್ ನನಗೇನೂ ತಪ್ಪೇ ಮಾಡಿಲ್ಲ, ತಪ್ಪು ಮಾಡ್ದೆ ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ರ ಅಂತ ಕೇಳ್ತಿದ್ದಾರೆ. ಈ ಕಡೆ ಕೇಕೆ ತುಂಬ ಅತಿಯಾಗಿ ಮಾತಾಡಬೇಡ, ಯಾರಿದು ಗೊತ್ತಾ ಅಂತ ಕೇಳ್ತಿದ್ದಾರೆ. ACP ಅಂತ ಹೇಳ್ತಿದ್ರೆ ನನಗೆ ಗೊತ್ತು ಸರ್ ACP ಅಂತ, ಆದರೆ ನಾವು ನೀನು ಅಂದ್ಕೊಂಡಿರೋ ಕೇಕೆ ಅಲ್ವೇ ಅಲ್ಲ ಅಂತಿದ್ದಾಗೆ ಅದು ನಾನು ರಾಮಾಚಾರಿ ಅಂತ ಹೇಳಬೇಕು, ಅಷ್ಟರಲ್ಲಿ ಕೆನ್ನೆಗೆ ಬಾಳಿಸ್ಬಿಡ್ತಾರೆ ಮಾನ್ಯತಾ ಫ್ರೆಂಡ್ ACP. ಈ ಕಡೆ ವಿಷಯ ಗೊತ್ತಾಗ್ಬೋದು ರಾಮಾಚಾರಿ ಅಂತ ಹೇಳಿಬಿಡ್ಬೋದು ಅಂತಾನೆ ಮಾತಾಡೋಕ್ಕೂ ಅವಕಾಶ ಕೊಡೋದಿಲ್ಲ, ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಎಲ್ಲಿ ಫೋನ್, ಎಲ್ಲಿಂದ ಇಟ್ಕೊಂಡು ಫೋನ್ ಮಾಡಿದೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ನಂತರ ಜೈಲರ್ನ ಕಳಿಸ್ಬಿಡ್ತಾರೆ. ಈ ಕಡೆ ರಾಮಾಚಾರಿ ಸರ್
ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ವಾ, ನಿಮಗೆ ಗೊತ್ತಾಯಿತು ನಾನು ಫೋನ್ ಮಾಡಿದ್ದೀನಿ ಅಂತ. ಜೊತೆಗೆ ನನ್ನ ಹೆಂಡತಿಗೆ ಹೇಗೆ ಫೋನ್ ಮಾಡಿದೆ, ಇನ್ಯಾರು ಫೋನ್ ಮಾಡಿದೆ ಅಂತ ಎಲ್ಲ ಕೇಳ್ತಿದ್ರಲ್ಲ. ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಿತ್ತು? ಅದರ ಅರ್ಥ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನನಗೆ ಯಾರು ಅಂತ ಗೊತ್ತಿದ್ದು ಸುಳ್ಳು ಹೆಸರಲ್ಲಿ ನನ್ನ ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ರ. ಯಾವುದೋ ಉದ್ದೇಶಕ್ಕೆ ನನಗೆ ಈ ರೀತಿ ಮಾಡ್ತಿದ್ರ ಅಂತ ಕೇಳ್ತಿದ್ರ. ಹೌದು, ಏನಿವಾಗ ಅಂತ ಇನ್ಸ್ಪೆಕ್ಟರ್ ACP ಕೇಳ್ತಿದ್ದಾಗೆ ಏನಿಲ್ಲ, ನ್ಯಾಯಕ್ಕೆ ಧರ್ಮಕ್ಕೆ ಜಯ ಸಂದೇ ಸಲ್ಲತ್ತೆ. ಇವತ್ತು ನನ್ನ ಈ ಜಾಗಕ್ಕೆ ತಂದು ಹಾಕಿದ್ರೆ, ಆದರೆ ಮುಂದೊಂದಿನ ನೀವು ಈ ಜಾಗಕ್ಕೆ ಬಂದಿರ್ತೀರ. ನೋಡ್ತಾರೆ, ಧರ್ಮ ನ್ಯಾಯ ಗೆಲ್ಲತ್ತೆ ಅಂತ ಪೊಲೀಸ್ಗೆ ಆವಾಜ್ ಹಾಕ್ತಿದ್ದಾನೆ ರಾಮಾಚಾರಿ, ಚಾಲೆಂಜ್ ಮಾಡ್ತಿದ್ದಾನೆ. ಹಾಗಾದರೆ ಫೈನಲಿ ಇಲ್ಲಿ ಚಾರುಗೆ ಇನ್ನೂ ತನ್ನ ಗಂಡ ರಾಮಾಚಾರಿ ಅಂತ ಅಲ್ಲ ಅನ್ಕೊಂಡಿದ್ರೆ, ಈ ಕಡೆ ರಾಮಾಚಾರಿ ತನ್ನ ಹೆಂಡತಿ ಕಾಲ್ ಮಾಡಿದ್ದೀನಿ ಅನ್ನೋ ಭರವಸೆಯಲ್ಲಿದ್ದಾರೆ. ಈ ಕಡೆ ಪೊಲೀಸ್ ಅವ್ರಿಗೂ ಕೂಡ ಚಾಲೆಂಜ್ ಮಾಡಿದ್ದಾರೆ. ಹಾಗಾದರೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.